ಕಲರ್ ಟಾಕೀಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯವರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಸಿಂಹರಾಶಿಯವರಿಗೆ 2026 ಯುಗಾದಿ ಹಬ್ಬ ರಾಶಿ ಭವಿಷ್ಯ ಹೇಗಿರುತ್ತೆ ಇದ್ರ ಬಗ್ಗೆ ಮಾತಾಡೋಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಕಲರ್ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ. 19/3/2026 ಯುಗಾದಿ ಹಬ್ಬ. ಸೂರ್ಯೋದಯ ಬಂದು 6:35 ಬೆಳಗ್ಗೆ ಬೆಂಗಳೂರು. ಅದಕ್ಕೆ ರಾಶಿ ಕುಂಡಲಿ ತೆಗೆದಿದ್ದೀವಿ. ಆ ರಾಶಿ ಕುಂಡಲಿ ಪ್ರಕಾರ ಪ್ಲಾನೆಟರಿ ಪೊಸಿಷನ್ನು. ಸೊ ಒಂದು 75% ಸಿಂಹರಾಶಿಯವರೆಗೂ ಚೆನ್ನಾಗಿದೆ, ಒಂದು 25% ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಂದರೆ ರಾಶಿಯಲ್ಲಿರೋ ಕೇತು ಅಷ್ಟು ಒಳ್ಳೆಯದಲ್ಲ. ಆಮೇಲೆ 7ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ರಾಹು ಜೊತೆ ಬುಧ ಸೇರಿದ್ದಾನೆ, ಆಮೇಲೆ ಕುಜ ಸೇರಿದ್ದಾನೆ. ಸೊ ಕುಜ ಬಂದು ಸಿಂಹರಾಶಿಗೆ ಭಾರಿ ಒಳ್ಳೇದು ಮಾಡ್ತಕ್ಕಂಥ ಗ್ರಹ. 7ನೇ ಮನೆಯಲ್ಲಿದ್ದಾರೆ, ರಾಹು ಜೊತೆ ಸಂಬಂಧಪಟ್ಟಿದ್ದಾರೆ. ಅದೊಂದೇ ಸ್ವಲ್ಪ ವೀಕ್ನೆಸ್ಸು. ಬಟ್ 7ನೇ ಮನೆಯಲ್ಲಿರೋದು ಒಳ್ಳೆಯದೇ. ಯಾಕಂದರೆ ಭಾಗ್ಯಾಧಿಪತಿ, ಆಮೇಲೆ ಚತುರ್ಥ ಸ್ಥಾನಾಧಿಪತಿ, ಸುಖ ಸ್ಥಾನಾಧಿಪತಿ, ಭಾಗ್ಯಾಧಿಪತಿ ಸಿಂಹರಾಶಿಗೆ ಮಂಗಳ ಗ್ರಹ 7ನೇ ಮನೆಯಲ್ಲಿರೋದು. ಬುಧನ ಜೊತೆ ಸಂಬಂಧಪಟ್ಟಿರೋದು ನೋ ಪ್ರಾಬ್ಲಮ್. ರಾಹು ಜೊತೆ ಸಂಬಂಧಪಟ್ಟಾಗ ಕುಜ ಸ್ವಲ್ಪ ವೀಕ್ ಆಗ್ತಾನೆ ಅಷ್ಟೇ. 8ನೇ ಮನೆಯಲ್ಲಿ ಶನಿ, 8ನೇ ಮನೆಯಲ್ಲಿ ಶುಕ್ರ, 8ನೇ ಮನೆಯಲ್ಲಿ ಚಂದ್ರ, 8ನೇ ಮನೆಯಲ್ಲಿ ರಾಶಿಯಾಧಿಪತಿ ಸೂರ್ಯ. ಇದು ಸ್ವಲ್ಪ ವೀಕ್ನೆಸ್ ಪಾಯಿಂಟೇ. ಓಕೆ, ಈ 25% ಸ್ವಲ್ಪ ಪ್ರಾಬ್ಲಮ್, 30% ಅಂದಲ್ಲ, 70% ಚೆನ್ನಾಗಿದೆ, ಒಂದು 30% ಪ್ರಾಬ್ಲಮ್ ಅಂದಾಗ ಇದು ಮೈನಸ್ ಪಾಯಿಂಟಿಗೆ ಬರುತ್ತೆ. ಗುರುಗ್ರಹ ಸಿಂಹರಾಶಿಗೆ ತುಂಬ ಚೆನ್ನಾಗಿ ವೆಲ್ ಪ್ಲೇಸ್ಡ್, ಪೂರ್ವ ಪುಣ್ಯಾಧಿಪತಿ ಅಂತ ಕರಿತೀವಿ ಸಿಂಹರಾಶಿಗೆ ಗುರುಗ್ರಹವನ್ನು. ಪೂರ್ವ ಪುಣ್ಯಾಧಿಪತಿ ಬಂದು 11ನೇ ಮನೆಯಲ್ಲಿದ್ದಾರೆ. 11ನೇ ಮನೆ ಅನ್ನೋದು ಲಾಭಸ್ಥಾನ. ಅದರಿಂದ ಯಾವ ರೀತಿ ಪ್ಲಸ್ ಪಾಯಿಂಟ್ಸ್, ಫಿನಾನ್ಷಿಯಲ್ ಕ್ರೈಸಿಸ್ ಸಿಂಹರಾಶಿಯವರೆಗೂ ಈ ವರ್ಷ ಬರಲ್ಲ. 11ನೇ ಮನೇಲಿ ಗುರು ಇರೋದ್ರಿಂದ ತುಂಬಾ ಸೇಫ್ ಇವರು. ಫಿನಾನ್ಸ್ ಅಂದರೆ ಎಲ್ಲ ಟೈಪ್ ಆಫ್ ಪೀಪಲ್, ಎಜುಕೇಷನ್ ಮಾಡೋರಾದ್ರು, ಕೆರಿಯರ್ಗೆ ಎಲ್ರಿಗೂ ಫಿನಾನ್ಸ್ ಬೇಕಲ್ವಾ, ಫಿನಾನ್ಷಿಯಲಿ ಚೆನ್ನಾಗಿರ್ತಾರೆ. ಸೊ ಪ್ಲಸ್ ಪಾಯಿಂಟ್ಸ್ ಏನು, ಓದ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಇಲ್ಲ. ಸ್ಪಾನ್ಸರ್ಶಿಪ್ಪು, ಸ್ಕಾಲರ್ಶಿಪ್ಪು, ಈ ಸ್ಪೋರ್ಟ್ಸ್ ಪೀಪಲ್ಗೆ, ಅಥ್ಲೀಟ್ಸ್ಗೆಲ್ಲ ಅವಾರ್ಡ್ಸು, ರಿವಾರ್ಡ್ಸು ಸಿಗುತ್ತೆ. ಅಂದ್ಕೊಂಡಿದ್ದು ಸ್ಕೂಲು, ಕಾಲೇಜ್ಗೆಲ್ಲ ಹೋಗಿ ಸೇರ್ಕೋಬೋದು, ಓದಬಹುದು, ತೊಂದರೆ ಇಲ್ಲ. ಹೊರದೇಶಕ್ಕೆ ಹೋಗಿ ಓದಬೇಕು ಅನ್ನೋರು ಖಂಡಿತವಾಗ್ಲೂ ಓದ್ಬೇಕಾದ್ರೆ ಚತುರ್ಥ ಸ್ಥಾನಾಧಿಪತಿ ಜೊತೆ ರಾಹು ಇದ್ದಾನೆ. ಅದರಿಂದ ಇವರಿಗೆ ಕಾಲೇಜು, ಸ್ಕೂಲು ಚೇಂಜಸ್ ಆಗುತ್ತೆ. ಇವ್ರು ಅಂದ್ಕೊಂಡಿದ್ದೆ ಪಾಸಿಟಿವ್, ಈ ಕಾಲೇಜ್ ಬೇಡ, ನಾನು ಬೇರೆ ಕಾಲೇಜ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಈ ಸ್ಕೂಲ್ ಬೇಡ, ಬೇರೆ ಸ್ಕೂಲ್ ಅಡ್ಮಿಷನ್ ಆಗೋಣ ಅಂತಿದ್ದೆ, ಚಾನ್ಸಸ್ ಆರ್ ದೇರ್, ಟ್ರೈ ಮಾಡಬಹುದು. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರ್ಗು ನಾರ್ಮಲ್ ಟೆನ್ಷನ್, ಅಬ್ನಾರ್ಮಲ್ ಟೆನ್ಷನ್ಸ್ ಏನೂ ಇಲ್ಲ. ಆದರೆ ಗೌರ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ಮಾತ್ರ, ಅವರು ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಫ್ರಮ್ ಕಾರ್ಪೊರೇಟರ್ ಟು ಮಿನಿಸ್ಟರ್, ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ತೊಂದರೆ ಇರೋದ್ರಿಂದ ಈ ಒಂದು ವರ್ಷ, ಈ ಯುಗಾದಿ ವರ್ಷ ಭವಿಷ್ಯ ಇದೆಯಲ್ಲ, ಈ ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಔಟ್ ಆಫ್ ದ ಬಾಕ್ಸೋ ಇಲ್ಲ ಪ್ಯಾರಾಮೀಟರ್ಸ್ ಬಿಟ್ಟು ಮಾಡೋದೋ, ಪರವಾಗಿಲ್ಲ ಏನಾಗುತ್ತೆ ನೋಡೋಂಥ ಧೈರ್ಯ. ಯಾಕಂದರೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಲ್ಮೋಸ್ಟ್ ನೀವು ನೋಡಿದ್ರಿ ಅಂದರೆ ಸರ್ಕಾರದ ಕೀ ಪೊಸಿಷನಲ್ಲಿ ಇರ್ತಾರೆ. ಕೀ ಪೊಸಿಷನಲ್ಲಿ ಅದೃಷ್ಟ ಇರ್ತಾರೆ. ಇಲ್ಲಾಂದ್ರೂ ಕೂಡ ಇವರೆಲ್ಲ ಅಡಾಪ್ಟೆಡ್ ಚಿಲ್ಡ್ರನ್ಸ್ ಆಫ್ ಗೌರ್ನಮೆಂಟ್ ಅಂತ, ಅವರಿಗೆ ಸ್ಯಾಚುಟರಿ ವಾರ್ನಿಂಗ್. ಇನ್ನು ಪ್ರೈವೇಟ್ ಸೆಕ್ಟರ್ ಪ್ರಾಬ್ಲಮ್ ಇಲ್ಲ ಅಂದೆ, ಆಮೇಲೆ ಬಿಸ್ನೆಸ್ಸಲ್ಲಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದೆ. ರಿಯಲ್ ಎಸ್ಟೇಟು, ಬೈಯಿಂಗ್, ಸೆಲ್ಲಿಂಗ್ ಇದೆಲ್ಲನೂ ಚೆನ್ನಾಗಾಗುತ್ತೆ. ಸೊ ದುಡ್ಡು ಕಾಸಿನ ವಿಷಯದಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ. ಅದು ಕೂಡ ಚೆನ್ನಾಗಿದೆ. ಇನ್ನು ಮದುವೆ ವಿಷಯಕ್ಕೆ ಅಂತ ಹೋದಾಗ ಹೋಗ್ಬೋದು, ಮ್ಯಾರೇಜ್ಗೆಲ್ಲ ಏನು ತೊಂದರೆ ಇಲ್ಲ. ಓಕೆ, ಸೊ ಸಾಧ್ಯವಾದರೆ 7ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮದುವೆ ಡಬಲ್ ಚೆಕಪ್ ಮಾಡ್ಕೊಳ್ಳೋದು ಉತ್ತಮ. ಯಾಕೆಂದರೆ ಒಳ್ಳೆ ಸಂಬಂಧಗಳು ಅಂದರೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಇಲ್ಲದೆ ಒಳಗಡೆ ಹೋಗ್ಬೋದು. ಅದರಿಂದ ಒಂದು ಸ್ವಲ್ಪ ಡಬಲ್ ಚೆಕಪ್ ಮಾಡ್ಕೊಂಡು ಮ್ಯಾರೇಜ್ಗೆ ಹೋಗಿ. 5ನೇ ಅಧಿಪತಿ 11ನೇ ಮನೆಯಲ್ಲಿರೋದ್ರಿಂದ ಇನ್ನು ಕೆಲವರು IVF ಅದಕ್ಕೆಲ್ಲ ಟ್ರೈ ಮಾಡಿ ಫೇಲ್ಯೂರ್ ಆಗಿರ್ತಾರೆ. ಅವ್ರು ಬೇಕಾದರೆ ಈ ವರ್ಷ ಟ್ರೈ ಮಾಡಲಿ. ಆಲ್ರೆಡಿ IVF ಅಂದರೆ ದುಡ್ಡು ಖರ್ಚಾಗುತ್ತೆ. ಏನೋ ಫೇಲ್ಯೂರ್ ಆಗಿರೋದನ್ನು ಮತ್ತೆ ಈ ಸತಿ ಟ್ರೈ ಮಾಡಿದ್ರೆ ಆಗೋ ಚಾನ್ಸಸ್ ಇರೋದ್ರಿಂದ 5ನೇ ಅಧಿಪತಿ 11ನೇ ಮನೆಯಿಂದ ಮಕ್ಕಳ ಭಾಗ್ಯದಕ್ಕೆ ಎದುರು ನೋಡೋರು ಹೋಗಬಹುದು. ಇದೆಲ್ಲ ಪ್ಲಸ್ ಪಾಯಿಂಟ್ಸು. ಮೈನಸ್ ಪಾಯಿಂಟ್ಸ್ ಅಂದರೆ ಏನು, 7ನೇ ಮನೆಯಲ್ಲಿ ರಾಹು, ರಾಶಿಯಲ್ಲಿ ಕೇತು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು. ಅದರಲ್ಲಿ ಎಸ್ಪೆಷಲಿ ENT, ಹೆಡ್ ರೀಜನಲ್ಲಿ ಐ, ಇಯರ್, ನೋಸ್, ಓಕೆ, ಈವನ್ ಥ್ರೋಟ್, ಇದ್ರ ರಿಲೇಟೆಡ್ ಏನಾದರೂ ಸಿಮ್ಟಮ್ಸ್ ಇದ್ದರೆ ಸ್ವಲ್ಪ ತೋರಿಸ್ಕೊಳ್ಳಿ. ಇಲ್ಲಾಂದರೆ ಇವಾಗ ಕೆಲವರೆಲ್ಲ ಸ್ವಲ್ಪ ಏಜ್ಡ್, ಮಿಡ್ಲ್ ಏಜ್, 50, 55 ಈ ಥರ ಎಲ್ಲ ಏಜ್ ಇರೋರಿಗೆಲ್ಲ ಕಣ್ಣಿನ ಸಮಸ್ಯೆ ಆಗಿ ಕಣ್ಣಿಂದ ಏನಾದರೂ ಸರ್ಜರಿ ಕೂಡ ನಡೀಬೋದು, ಆಪ್ರೇಷನ್ನು. ಕಣ್ಣಿನ ಸರ್ಜರಿವರೆಗೂ ಓಕೆ, ಅದೇನು ಇವಾಗೆಲ್ಲ ಸ್ವಲ್ಪ ಸಿಂಪಲ್ ಆಗೋಯ್ತು, ಲೇಸರ್ ಅದು ಇದು ಬಂದು. ಬಟ್ ಹೆಡ್ ಇಂಜುರೀಸ್ ಇದೆ ಅಂತೆ. ಅದರಿಂದ ಇವಾಗ ನೀವು ಬಾತ್ರೂಮಲ್ಲಿ ಸ್ನಾನ ಮಾಡ್ತಿರ್ತೀರಿ,
ಸ್ಕಿಡ್ಡಾಗಿ ಬೀಳೋದು, ಇಲ್ಲ ಮೆಟ್ಲತ್ತಿರಿ ಸ್ಕಿಡ್ ಆಗೋದು, ಇದೆಲ್ಲ ಆದಾಗ ಹೆಡ್ ಇಂಜುರೀಸ್ ಆದಾಗ ಸ್ವಲ್ಪ ತೊಂದರೆಗಳಾಗ್ಬೋದು ಅನ್ನೋದ್ರಿಂದ ನೀವು ಸ್ಟೇರ್ ಕೇಸ್ ಎಲ್ಲ ಕ್ಲೈಮ್ ಮಾಡುವಾಗ ಇದೆಲ್ಲ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು. ಅದರಲ್ಲಿ ಕೂಡ ಹೆಚ್ಚಾಗಿ ಬೈಕ್ ರೈಡರ್ಸ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಹೆಲ್ಮೆಟ್ ಹಾಕಲೇಬೇಕು. ಇನ್ನು ಮಿಕ್ಕಿದ ಪ್ರಾಬ್ಲಮ್ಸ್ ಅಂದಾಗ ಮೇಜರ್ ಏನು ಇದರಲ್ಲಿ ತೊಂದರೆ ಕಾಣಿಸ್ತಿಲ್ಲ. ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಹುಷಾರಾಗಿರಿ. ಗಂಡ ಹೆಂಡತಿ ನಡುವೆ ಜಗಳಗಳು ಜಾಸ್ತಿ ಬರ್ಬೋದು. ಯಾಕಂದರೆ 7ನೇ ಮನೇಲಿ ರಾಹು, ಅಲ್ಲಿ ಕುಜ ಇರೋದು, ಬುಧ ಇರೋದು, ಸ್ವಲ್ಪ ತೊಂದರೆ ಆಗ್ಬೋದು. ಎಸ್ಪೆಷಲಿ ಸ್ನೇಹಿತರುಗಳ ನಡುವೆ ಸಂಬಂಧಗಳು ಕೆಡ್ಬೋದು. ಗಂಡ ಹೆಂಡತಿ ದಾಂಪತ್ಯದಲ್ಲೂ ಸ್ವಲ್ಪ ತೊಂದರೆಗಳು ಬರ್ಬೋದು. ಫ್ರೆಂಡ್ಶಿಪ್ಪಲ್ಲಿ ತೊಂದರೆಗಳು ಬರ್ಬೋದು. 10 ವರ್ಷದ ಫ್ರೆಂಡ್ಶಿಪ್ಪು ದಿಢೀರಂತ ಏನೋ ಒಂದು ಮಾತಾಯಿತು, ಮಾತು ಬಿಟ್ಬಿಟ್ರು, ಏನೋ ಒಂದು ಸ್ವಲ್ಪ ನಿಮ್ಮ ಮೇಲೆ ಅಲಿಗೇಷನ್ ಹಾಕ್ಬಿಟ್ರು, ಏನೋ ದುಡ್ಡು ವ್ಯವಹಾರದಲ್ಲಿ ತೊಗೊಂಡಿದ್ರು, ನನಗೆ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ಕ್ಲೈಮ್ ಮಾಡಿಬಿಟ್ರು. ಈ ಥರದ್ದೆಲ್ಲ ಒಳ್ಳೆ ತಿಕ್ ಫ್ರೆಂಡ್ಶಿಪ್ ಇರ್ತಕ್ಕಂಥ ಫ್ರೆಂಡ್ಶಿಪ್ ಕೆಡ್ಬೋದು. ಒಳ್ಳೆ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಹಾಲು ಜೇನು ಥರ ಇದ್ದರು ಗಂಡ ಹೆಂಡತಿ ಸ್ವಲ್ಪ ಕೆಡ್ತಾ ಇದೆ ರಿಲೇಷನ್ಶಿಪ್ ಅಂತ ಅನಿಸ್ಬೋದು. ಇದನ್ನು ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಯಾಕಂದರೆ ನಮ್ಮಲ್ಲಿ ಈ ಪ್ರಾಬ್ಲಮ್ ಬಂತು ಅಂದರೆ ಬೇರೆ ಯಾವುದು ಬಿಸ್ನೆಸ್ ಅದು ಇದೆಲ್ಲ ಕಾನ್ಸಂಟ್ರೇಟೇ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ 8ನೇ ಮನೇಲಿ ಅರ್ಧಾಷ್ಟಮ ಶನಿ ಅಂದಿದ ತಕ್ಷಣ ನಮ್ಮಲ್ಲಿ ಭಯ ಪಡ್ತಾರೆ. ಅದಕ್ಕೊಂದು ರೆಮಿಡಿ ಹೇಳ್ಬಿಡ್ತೀನಿ. ನೀವು ಲೋಕಲಲ್ಲೇ ಹೆಚ್ಚು ದೇವಸ್ಥಾನಗಳು ಅಂದಾಗ ಶಿವನ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಕ್ಕಂಥದ್ದು ಉತ್ತಮ. ಇವಾಗ ಕರ್ನಾಟಕದಲ್ಲೇ ಎಷ್ಟು ಶಿವಾಲಯಗಳು, ಪುರಾತನ ಶಿವಾಲಯಗಳಿದೆ. ಅದರಲ್ಲಿ ಬೆಂಗಳೂರಲ್ಲೇ ನೀವು ತಗೊಳ್ಳಿ, ಸಿಟಿಯಲ್ಲಿ 3 ಶಿವಲಿಂಗಗಳು ಅತಿ ಶ್ರೇಷ್ಠ. ಗವಿಪುರಮಲ್ಲಿರ್ತಕ್ಕಂಥ ಗವಿ ಗಂಗಾಧರೇಶ್ವರ ಪುರಾತನವಾದದ್ದು. ಮಕರ ಸಂಕ್ರಾಂತಿಯ ದಿನ ಸೂರ್ಯನ ರಶ್ಮಿ ಬಂದು ಅದರ ಮೇಲೆ ಬೀಳುತ್ತೆ ಅಂತ. ನೀವು ಒಂದು ಸರಿ ದರ್ಶನ, ನೀವು ಅಲ್ಲೋಗಿ ಒಂದು ಸುಮ್ಮನೆ ಕುಳಿತು ಬಂದರೆ ಸಾಕು, ಒಂದು 10 ನಿಮಿಷ ಹೋಗಿ ಕುಳಿತು ಬನ್ನಿ. ಬೆಂಗಳೂರು ಸಿಟಿಯಲ್ಲವರಂತೂ ಪುಣ್ಯ ಮಾಡಿರ್ಬೇಕು ಇಂಥ ದೇವಸ್ಥಾನ ಸಿಗಬೇಕು ಅಂದರೆ, ಸಿಟಿಯಲ್ಲಿ, ಬೆಂಗಳೂರು ಸಿಟಿಯಲ್ಲಿ. ಆಮೇಲೆ ಸಿಟಿ ಮಾರ್ಕೆಟಲ್ಲಿ ನೀವೇ ನೋಡಿರಲ್ಲ ಆ ದೇವಸ್ಥಾನ. ಓಕೆ, ಎಲ್ಲ ಸಿಟಿ ಬೆಳ್ಕೊಂಡು ಬಂದುಬಿಡ್ತಲ್ಲ, ಅದಕ್ಕೋಸ್ಕರ ದೇವಸ್ಥಾನ ಕಾಣಿಸೋದಿಲ್ಲ. ಜಲಕಂಠೇಶ್ವರ ದೇವಸ್ಥಾನ ಅಂತ. ನೀವು ಸುಮ್ಮನೆ ಒಂದು 10 ನಿಮಿಷ ಹೋಗಿ ಯಾರಾದರೂ ಬೆಂಗಳೂರಲ್ಲಿ ಇರೋರು ಕುತ್ಕೊಂಡ್ಬನ್ನಿ ಇಲ್ಲಿ. ಏನು ಪ್ರಶಾಂತವಾಗಿದೆಯಪ್ಪ, ಏನು ಎನರ್ಜಿ. ಇದೆಲ್ಲ ನೀವು ನನಗೆ ತಿಳಿದಿದ್ದಂಗೆ, ಇಫ್ ಐ ಆಮ್ ನಾಟ್ ರಾಂಗ್, ನೀವು ಸ್ಯಾಟ್ಲೈಟಲ್ಲಿ ತಗೊಂಡು ಈ ಪಾಯಿಂಟ್ನ ನೋಡಿದ್ರೆ ಜಲಕಂಠೇಶ್ವರ, ಗವಿ ಗಂಗಾಧರೇಶ್ವರ, ಹಲ್ಸೂರಲ್ಲಿ ಸೋಮೇಶ್ವರ, ಮಲ್ಲೇಶ್ವರಮಲ್ಲಿ ಕಾಡು ಮಲ್ಲೇಶ್ವರ. ನೀವು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕುಳಿತು ಬನ್ನಿ. ಅದ್ರ ಎನರ್ಜಿನೇ ಬೇರೆ. ನಿಮ್ಮ ಕೈಯಲ್ಲಾದಷ್ಟು ಈಶ್ವರನಿಗೆ ಯಾವುದು ಶ್ರೇಷ್ಠ? ಬಿಲ್ವಪತ್ರೆ. ಹೋಗೋವಾಗ ಒಂದಿಷ್ಟು ಬಿಲ್ವಪತ್ರೆ ತೊಗೊಂಡೋಗಿ ಕೊಟ್ಟು ಒಂದು ಅರ್ಚನೆ ಪೂಜೆ ಮಾಡ್ಕೊಂಬನ್ನಿ. ಶಿವ ಬಂದು ಅಭಿಷೇಕ ಪ್ರಿಯ. ಅವನಿಗೆ ನೀವು ಹಾಲಾದರೂ ತೊಗೊಂಡೋಗಿ ಕೊಡಿ, ನೀರಾದರೂ ತೊಗೊಂಡೋಗಿ ಕೊಡಿ, ಏನಾದರೂ ಕೊಟ್ಟು ಅಭಿಷೇಕ ಮಾಡಿಸ್ಕೊಂಬನ್ನಿ. ಓಕೆ, ಅಭಿಷೇಕ ಪ್ರಿಯ ಶಿವ ಅನ್ನೋದ್ರಿಂದ ಅದನ್ನು ಮಾಡಿಸಿ. ಅದು ಬಿಟ್ಟರೆ ನೀವು ಶ್ರೀ ಕ್ಷೇತ್ರ ಅಂತ ನೋಡಿದಾಗ 12 ಜ್ಯೋತಿರ್ಲಿಂಗಗಳು. 12 ಜ್ಯೋತಿರ್ಲಿಂಗಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಹತ್ತಿರ ಅಂದರೆ ಆಂಧ್ರ ಪ್ರದೇಶಲ್ಲರೂ ಶ್ರೀಶೈಲ ಮಲ್ಲಿಕಾರ್ಜುನ ಅಲ್ವಾ. ಆಮೇಲೆ ಆಂಧ್ರ ಪ್ರದೇಶಲ್ಲಿ ನಮ್ಮ ಕಾಳಹಸ್ತೀಶ್ವರನಿಗೆ ಹೋಗ್ಬೋದು, ದರ್ಶನ ಮಾಡ್ಬೋದು. ತಮಿಳುನಾಡಲ್ಲಿ 5 ಪಂಚಭೂತ ಶಿವಲಿಂಗಗಳು, ಅದಕ್ಕೂ ದರ್ಶನ ಮಾಡ್ಬೋದು. 12 ಜ್ಯೋತಿರ್ಲಿಂಗಗಳಲ್ಲಿ ಯಾವುದಾದ್ರೂ ಒಂದು ಜ್ಯೋತಿರ್ಲಿಂಗ ಈ ವರ್ಷ ದರ್ಶನ ಮಾಡಿ. ಆಮೇಲೆ ಪಂಚಭೂತ ಶಿವಲಿಂಗಗಳು, ವಾಯುತತ್ವ ಶಿವಲಿಂಗ ಕಾಳಹಸ್ತೀಶ್ವರ, ಪೃಥ್ವಿತತ್ವದ ಶಿವಲಿಂಗ ಕಂಚಿ ಏಕಾಂಬರೇಶ್ವರ, ಆಮೇಲೆ ಅಗ್ನಿತತ್ವದ ಶಿವಲಿಂಗ ಅರುಣಾಚಲೇಶ್ವರ, ಆಮೇಲೆ ಜಲತತ್ವದ ಶಿವಲಿಂಗ ತಿರುವಣೇಕಾವಲ್ ಜಂಬುಕೇಶ್ವರ, ಆಕಾಶ ತತ್ವ ಬಂದು ಚಿದಂಬರ ನಟರಾಜ. ಈ 3 ದೇವಸ್ಥಾನ ನಿಮಗೆ 4 ದೇವಸ್ಥಾನ ಕೂಡ ತಮಿಳ್ನಾಡಿಗೆ ಬಂತು. ಕಂಚಿ, ಆಮೇಲೆ ತಿರುವಣ್ಣಾಮಲೈ, ತಿರುವಣೇಕಾವಲ್, ಚಿದಂಬರಂ. ಒಂದು ಬಂದು ಆಂಧ್ರ ಪ್ರದೇಶ್. ಯಾವುದಾದ್ರು ಪಂಚಭೂತ ಶಿವಲಿಂಗಗಳು ಒಂದಾದರೂ ದರ್ಶನ ಮಾಡಿ. ಜ್ಯೋತಿರ್ಲಿಂಗಗಳಲ್ಲಿ 12 ಜ್ಯೋತಿರ್ಲಿಂಗ, ಒಂದು ಜ್ಯೋತಿರ್ಲಿಂಗ ಆದರೂ ದರ್ಶನ ಮಾಡಿ. ಇಲ್ವಾ ನಾನು ಇವಾಗ ಹೇಳಿದ್ನಲ್ಲ 4 ದೇವಸ್ಥಾನ ಬೆಂಗಳೂರಲ್ಲೇ ಶಿವಲಿಂಗಗಳು, ಭಾರಿ ಶಕ್ತಿಯುತವಾದಂಥ ಶಿವಲಿಂಗಗಳು ದರ್ಶನ ಮಾಡಿ, ಭಾರಿ ಚೆನ್ನಾಗಿರುತ್ತೆ. ಇನ್ನು ಪ್ರಾಣಿಗಳು ಅಂತ ನೋಡಿದಾಗ ಶಿವನಿಗೆ ವಾಹನ ಯಾರು? ನಂದಿ. ನಂದಿ ಅಂದರೆ ಏನು? ಎತ್ತುಗಳು. ಬಸವಣ್ಣ ಅಂತಾರಲ್ಲ, ಎಷ್ಟೋ ದೇವಸ್ಥಾನಗಳಲ್ಲಿ ಬಸವಣ್ಣನ ಬಿಟ್ಟಿರ್ತಾರೆ. ಆ ಬಸವಣ್ಣ ಎಲ್ಲಾದರೂ ಬಸವಣ್ಣ ಅಂತ ಕಾಣಿಸ್ತು ಅಂದರೆ ಒಂದು ಆಹಾರ, ಒಂದು ಬಾಳೆಹಣ್ಣು ಕೊಡಿಸಿ, ಒಂದು ಬೆಲ್ಲದ ಚಿಪ್ಪಿದ್ರೆ ತಿನ್ನಿಸಿ. ಇಲ್ಲ ಗೋಶಾಲೆಗಳಲ್ಲಿ ಎತ್ತುಗಳಿರುತ್ತಲ್ಲ, ನೀವೇನಾದರೂ ಸ್ವಲ್ಪ ಸ್ಥಿತಿವಂತರಾದರೆ ಒಂದು ಎತ್ತನ್ನ ನೀವೇ ದತ್ತಕ್ಕೆ ತೊಗೊಂಡು 1 ವರ್ಷಕ್ಕೆ ನಾನು ಇಷ್ಟು ಕೊಟ್ಬಿಡ್ತೀನಿ, ಇದು ನನ್ನ ಹೆಸರಲ್ಲಿ ಒಂದು ದತ್ತು ಥರ ಕೊಟ್ಟು ಸಾಕ್ತೀನಿ ಅಂತ ಆಹಾರಕ್ಕೆ ಕೊಟ್ಬಿಡ್ಬೋದು. ಇವೆಲ್ಲ ಭಾರಿ ಒಳ್ಳೆಯದಾಗುತ್ತೆ. ಸಿಂಹರಾಶಿಯವರಿಗೆ ಸ್ವಲ್ಪ ಆರೋಗ್ಯದ್ದು ಇದೆಲ್ಲ ಸ್ವಲ್ಪ ಏರುಪೇರೋದು ಒಂದು 30%. ಸ್ವಲ್ಪ ಹುಷಾರಾಗಿ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡ್ರಿ ಅಂದರೆ ನಿಮ್ಮೆಲ್ಲ ಸಮಸ್ಯೆಗಳಿಂದ ಹೊರಬರ್ತೀರಾ, ಇನ್ನೂ ಚೆನ್ನಾಗಿರ್ತೀರ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.